ಸಂಸತ್ನಲ್ಲಿ ತಳ್ಳಾಟ ನೂಕಾಟಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದೆ ಕೋನ್ಯಾಕ್ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಮತ್ತು ಕಾಂಗ್ರೆಸ್ ಸಂಸದರು ತೀರಾ ಸಮೀಪ ಬಂದರು, ನನಗೆ ತೀರಾ ಇರಿಸುಮುರುಸು ಆಯ್ತು ಅಂತ ಹೇಳ್ತಾ ಇದ್ದಾರೆ. ನನಗೆ ತೀರಾ ಇರಿಸುಮುರುಸು ಆಯ್ತು, ರಾಹುಲ್ ಗಾಂಧಿ ನನ್ನನ್ನು ನೋಡಿ ಕಿರುಚಿದ್ರು ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅನುಚಿತವಾಗಿ ಹಿಡಿದು ತಳ್ಳಿದ್ರು ಅಂತ ಹೇಳಿ ಮತ್ತೊಂದು ರೀತಿಯಾಗಿ ಆ ಆರೋಪ ಈಗ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಯ ಸಂಸದೆ ಕೋನ್ಯಾಕ್ ಆರೋಪವನ್ನ ಮಾಡ್ತಾ ಇರೋದು. ಸಂಸತ್ ಆವರಣದಲ್ಲಿ ತಳ್ಳಾಟ ನೂಕಾಟಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನೋಡಿ ಅವರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. I stand with a very heavy heart to bring a matter of very grave concern to you, sir, for which I've already sought your protection. Today, while protesting, it was a peaceful protest. I was standing outside just below the staircase of Makar Dwar. Something happened to me which I really feel disheartened. Leader of opposition of the Lok Sabha, Sri Rahul Gandhi ji, came in very close proximity of me, and I really feel uncomfortable. And he started shouting at me, which I felt is very unbecoming of a leader of opposition. It is not that I cannot defend myself, but still then it would be very unbecoming. So I did not do that. But then what he did today, his action today was really bad, and I feel disheartened. And no lady member, let alone me, an ST lady member from Nagaland, should not be made to feel like this, sir. So therefore, I seek your protection on this matter, for which I have already served notice to you, sir. I stand with a very heavy heart to bring a matter of very grave concern to you, sir, for which I have already sought your protection. Today, while protesting, it was a peaceful protest. I was standing outside just below the staircase of Makar Dwar. Something happened to me which I really feel disheartened. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಏನು ಹೇಳ್ತಾ ಇದ್ರು ಕೋನ್ಯಾಕ್ ಅವರು, ಏನಾಯ್ತಂತೆ ಅಲ್ಲಿ? ಪ್ರತಿಭಟನೆ ನಡೆಯುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅನುಚಿತವಾಗಿ ವರ್ತಿಸಿದ್ರು ಅನ್ನುವಂತ ನಿಟ್ಟಿನಲ್ಲಿ ಒಂದು ಗಂಭೀರ ಆರೋಪವನ್ನ ಈಗ ಬಿಜೆಪಿ ಸಂಸದೆ ಮಾಡಿರುವಂತದ್ದು. ರಾಜ್ಯಸಭೆಯಲ್ಲಿ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ದಾರೆ. ಪ್ರತಿಭಟನೆ ನಡೆಯುವಂತ ಸಂದರ್ಭದಲ್ಲಿ ಅವರು ನಮ್ಮ ಮುಂಭಾಗದಲ್ಲಿ ಬಂದು ಜೋರಾಗಿ ಕಿರುಚಿ ಬೆದರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಇದಾದ ಬಳಿಕ ಅವರು ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ರು. ನಾವು ಅಲ್ಲಿಂದ ಹಿಂದೆ ಸರಿದ್ವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಆರೋಪವನ್ನ ಮಾಡಿರುವಂತದ್ದು. ಈಗ ಈ ಒಂದು ಆರೋಪ ಮತ್ತೆ ಪ್ರತ್ಯಾರೋಪಗಳು ತೀವ್ರ ಕೇಳಿ ಬರ್ತಾ ಇರುವಂತದ್ದು. ಒಂದು ಕಡೆ ರಾಹುಲ್ ಗಾಂಧಿ ಅವರ ವಿರುದ್ಧ ದೈಹಿಕ ಹಲ್ಲೆ ಮಾಡಿರುವಂತದ್ದು, ಮತ್ತೊಂದು ಕಡೆ ಮಹಿಳಾ ಸಂಸದರ ವಿರುದ್ಧ ಅವ್ರ ಮೇಲೆ ಅನುಚಿತ ವರ್ತನೆ ಮಾಡಿರುವಂತದ್ದು. ಈ ರೀತಿಯಾದಂತಹ ಗಂಭೀರ ಆರೋಪಗಳು ಬರ್ತಿದ್ದಾವೆ. ಹೀಗಾಗಿ ಬಿಜೆಪಿ ಕೂಡ ಅವರ ವಿರುದ್ಧ ಕಾನೂನು ಹೋರಾಟದ ತಯಾರಿಗಳನ್ನ ಕೂಡ ನಡೆಸ್ಕೊಳ್ತಾ ಇದೆ. ಯಾರು ಓಕೆ, ಈಗ ಅವ್ರೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಈಗ ರಾಜ್ಯದಲ್ಲೂ ಇಂಥದ್ದೇ ಬೆಳವಣಿಗೆ ಆಗಿದೆ. ಸಿ.ಟಿ. ರವಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಭಾಪತಿಗಳ ಬಳಿ ಹೋಗಿ ದೂರನ್ನ ಕೊಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕಾಂಗ್ರೆಸ್ನ ಎಲ್ಲ ನಾಯಕರು ಸೇರ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಈಗ ಬಿಜೆಪಿಯವರು ಅಲ್ಲಿ ರಾಜ್ಯಸಭೆಯಲ್ಲಿ ಆರೋಪವನ್ನ ಮಾಡಬೇಕಾದ್ರೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೇಕಲ್ಲ, ಇದನ್ನ ದೂರು ಕೊಟ್ಟಿದ್ದಾರೆ ಅಥವಾ ಕೇವಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟೇ? ಇಲ್ಲ, ಈಗ ಸದ್ಯಕ್ಕೆ ಹೇಳಿಕೆಗಳು ದಾಖಲಾಗ್ತಾ ಇರುವಂತದ್ದು. ದೂರು ಕೊಡುವಂತ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಗಳು ನಡೀತಾ ಇರುವಂತದ್ದು. ಸಂಸತ್ನ ಆವರಣದಲ್ಲಾಗಿರುವಂತ ಹಿನ್ನೆಲೆಯಲ್ಲಿ ದೂರು ಯಾರಿಗೆ ಕೊಡ್ಬೇಕು, ಸ್ಪೀಕರ್ಗೆ ಕೊಡ್ಬೇಕಾ ಅಥವಾ ಬೇರೆ ರೀತಿಯಾದಂತ ಕಾನೂನು ಹೋರಾಟಗಳನ್ನ ಮಾಡ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದಾವೆ. ಮತ್ತೆ ದೂರು ಕೊಟ್ಟ ಬಳಿಕ ಅದಕ್ಕೆ ಸಮರ್ಪಕವಾದಂತ ಸಾಕ್ಷ್ಯಗಳನ್ನ ಕೂಡ ಒದಗಿಸಬೇಕಾಗತ್ತೆ. ಹೀಗಾಗಿ ಸಿಸಿಟಿವಿ ವಿಜುವಲ್ಸ್ ಅನ್ನ ಕೂಡ ಪರಿಶೀಲಿಸುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇರುವಂತದ್ದು. ಬಹುಶಃ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಬಿಜೆಪಿ ರಾಹುಲ್ ಗಾಂಧಿ ಅವರ ವಿರುದ್ಧ ಕಾನೂನು ಹೋರಾಟವನ್ನ ಶುರು ಮಾಡುವಂತ ಸಾಧ್ಯತೆಗಳಿದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೊನ್ನೆ ಬಿ.ಕೆ. ಹರಿಪ್ರಸಾದ್ ಅವರು ಹೇಳ್ತಾ ಇದ್ರಲ್ಲ, ಸಿ.ಟಿ. ರವಿ ಅವರ ಹೇಳಿಕೆ ಅದು RSS ಮತ್ತು ಬಿಜೆಪಿಯವರ ಮನಸ್ಥಿತಿ ಅಂತ ಹೇಳಿ. ಈಗ ಆಗಿದ್ದಾಗ ಅಲ್ಲಿ ಬಿಜೆಪಿಯ ಸಂಸದೆ ಮಾಡ್ತಾ ಇರುವಂಥ ಆರೋಪ ರಾಹುಲ್ ಗಾಂಧಿ ಅವರ ಮೇಲೆ, ರಾಹುಲ್ ಗಾಂಧಿ ಅವರು ಆ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಹೊತ್ತುಕೋಬೇಕಾದ್ರೆ ಅದು ಕಾಂಗ್ರೆಸ್ನ ಮನಸ್ಥಿತಿ ಅಂತ ಹೇಳಬೇಕಾ? ಹಂಗೆ ಬರಲ್ಲ ಬಿ.ಕೆ. ಹರಿಪ್ರಸಾದ್ ಅವರೇ. ಆಯಾ ಘಟನೆಗಳಿಗೆ ಆಯಾ ಸಂದರ್ಭಗಳಿಗೆ ಅನುಗುಣವಾಗಿ ಅಲ್ಲಲ್ಲೇ ಬಂದಿರುತ್ತವೆ.